ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ DSS ಗುರು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇನ್ನೊಂದು ವಿಚಾರದಲ್ಲಿ ಇವತ್ತು ಹರಕೆ ಅಂದರೆ ದೇವರ ಹತ್ರ ನಾವು ಏನು ಹರಕೆಯನ್ನು ಮಾಡ್ಕೊಂಡಿರ್ತೀವಿ ಆ ಹರಕೆಯ ಬಗ್ಗೆ ನಿಮ್ಮ ಹತ್ರ ಒಂದೆರಡು ಕಿವಿ ಮಾತನ್ನು ಹೇಳೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇದನ್ನು ಒಂದೆರಡು ಮಾತನ್ನು ಕೇಳಿ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಒಳ್ಳೆಯದಾಗಲಿ ಖಂಡಿತ. ಸ್ನೇಹಿತರೆ, ಇವತ್ತಿನ ವಿಚಾರದಲ್ಲಿ ದೇವರ ಹತ್ರ ನಾವೇನು ಹರಕೆಯನ್ನು ಮಾಡಿಕೊಂಡಿರ್ತೀವಿ ಆ ಹರಕೆ ವಿಚಾರದಲ್ಲಿ ನಾನು ನಿಮ್ಮ ಹತ್ರ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಹರಕೆ ಅನ್ನೋದು ತುಂಬ ದೊಡ್ಡದು, ಅದು ತುಂಬ ಚಿಕ್ಕದಲ್ಲ ಸ್ನೇಹಿತರೆ, ತುಂಬ ದೊಡ್ಡದದು. ಇವಾಗ ನೀವು ಮನುಷ್ಯನ ಹತ್ರ ಏನಾದರೂ ಇವತ್ತು ಕೊಡ್ತೀನಿ, ಇಲ್ಲ ನಾಳೆ ಕೊಡ್ತೀನಿ, ನೆಕ್ಸ್ಟ್ ಮಂತು ಕೊಡ್ತೀನಿ, ಅಥವಾ ನೆಕ್ಸ್ಟ್ ಇಯರ್ ಕೊಡ್ತೀನಿ ಅಂತ ಹೇಳ್ಕೊಂಡಿರ್ತೀರಿ, ಅದು ನಡೀತೈತಿ. ಯಾಕಂದರೆ ಡಿಲೇ ಆದರೂ ನಡೆಯುತ್ತೆ. ಯಾಕಂದರೆ ಮನುಷ್ಯನ ಹತ್ರ ನಾವು ಮಾತು ಕೊಟ್ಟಿದ್ದು ಆಟಕ್ಕುಂಟು ಲೆಕ್ಕಕ್ಕಿರಲಾರ್ದಂಗೆ ಆಗಿರುತ್ತೆ. ಮತ್ತು ಹಂಗಾಗಿ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಡಿಲೇ ಮಾಡ್ಕೊಂಡು ಕೊಡಲಾರ್ದೇ ಇರಬಾರ್ದು. ಯಾಕಂದರೆ ಅದು ಮನುಷ್ಯತ್ವ ಅನ್ನೋದಲ್ಲ ಸ್ನೇಹಿತರೆ, ಕೊಡಬೇಕು ಮನುಷ್ಯನ ಹತ್ರ ಏನು ಮಾತುಕೊಂಡಿರ್ತೀವಿ. ಬಟ್ ದೇವ್ರ ವಿಚಾರದಲ್ಲಿ ಇವತ್ತು ನಾನು ತೊಗೊಂಡು ಬಂದಿದ್ದು ಸ್ನೇಹಿತರೆ, ಹರಕೆ ಇವತ್ತು ನನ್ನ ಸ್ನೇಹಿತನಿಗಾದಂಥ ಪರಿಸ್ಥಿತಿ ಯಾರಿಗೂ ಬರಬಾರದು. ಯಾಕಂದರೆ ನನ್ನ ಸ್ನೇಹಿತ ಏನಂತ ಕೇಳ್ಕೊಂಡಿದ್ರು ಸ್ನೇಹಿತರೆ, ಇವಾಗ ನೀವೇನು ದೇವ್ರ ಹತ್ರ ಹೋಗಿರ್ತೀರ, ನನ್ನ ಮಗನಿಗೆ ಕೆಲಸ ಆಗಲಿ ಅಥವಾ ಮದುವೆ ಆಗಲಿ ಅಥವಾ ಏನೋ ಒಂದು ವಿಚಾರದಲ್ಲಿ ಒಂದು ಒಳ್ಳೆ ಜಾಬ್ ಸಿಗಲಿ, ಒಂದು ಒಳ್ಳೆ ಕೆಲಸ, ಒಳ್ಳೆ ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇರಲಿ ಅಂತ ಕೇಳಿಕೊಂಡು ನೀವು ತಾಯಿಗೆ ಈ ಥರ ಆಯಿತು ಅಂದರೆ ನೀವು ತಾಯಿಗೇನು ಸೀರೆ ಕುಂಕುಮ ಅರ್ಶಿನ ಈ ಥರ ಕೊಡ್ತೀನಿ ಅಂತ ಕೇಳ್ಕೊಂಡಿರ್ತೀರ. ಅದೆಲ್ಲ ಕೊಡಿಸ್ಬೇಕು ಸ್ನೇಹಿತರೆ. ಅದನ್ನೆಲ್ಲ ಮರ್ತುಕೊಂಡ್ರೆ ಅದು ಸರಿ ಅನಿಸಲ್ಲ. ಇವತ್ತು ನನ್ನ ಸ್ನೇಹಿತನಿಗೆ ಮುನೇಶ್ವರ ದೇವರಿಗೆ ಒಂದು ಕೋಳಿ ಕೊಡ್ತೀನಂತ ಕೇಳ್ಕೊಂಡಿದ್ರು ಸ್ನೇಹಿತರೆ. ಅದು ಸುಮಾರು ವರ್ಷ ಆಯಿತು, ಆಲ್ರೆಡಿ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಇವರು ನನಗೆ ಈ ಥರ ಕೆಲಸ ಆಯಿತು ಅಂದರೆ ನಾನು ಮುನೀಶ್ವರ ದೇವರಿಗೆ ಬಂದು ನಾನು ನಿನಗೆ ಕೋಳಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ದರು ಸ್ನೇಹಿತರೆ. ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಳಿ, ಕೋಳಿಯನ್ನು ಎಲ್ಲಿ ಕೊಯ್ತಾರೆ? ಕತ್ತನ್ನೇ ಕೊಯ್ತಾರೆ. ಅವರಿಗೆ ಮರ್ತ್ಕೊಂಡ್ಬಿಟ್ಟಿದ್ರು. ಇವತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ನನಗೆ ಹೇಳಿದರು ಆ ವಿಚಾರದಲ್ಲಿ, ಕತ್ತನ್ನು ಕೊಯ್ತಾರೆ. ಇವತ್ತು ನನ್ನ ಸ್ನೇಹಿತನಿಗೆ ಕತ್ತನ್ನೇ ಕೋದಿದ್ದಾರೆ. ಯಾವ ಥರ ಕೋದಿದ್ದಾರೆ ಅಂದರೆ, ಅದು ಮಾಂಸ ಬೆಳ್ಕೊಂಡ್ಬಿಟ್ಟಿತ್ತು ಸ್ನೇಹಿತರೆ ಕತ್ತಲ್ಲಿ. ಆ ಮಾಂಸ ತೆಗಿಬೇಕು ಅಂದರೆ ಇವ್ರಿಗೆ ಆಪ್ರೇಷನ್ ಮಾಡಬೇಕು. ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವತ್ತು ಹರಕೆ ಎಷ್ಟಿತ್ತು? ಒಂದು ಕೋಳಿ ಬೆಲೆ 500 ರೂಪಾಯಿ ಇತ್ತು. ಇವತ್ತು ಹಾಸ್ಪಿಟ್ಲಿಗೆ ಖರ್ಚಾಗಿರೋದು ಹಾಸ್ಪಿಟ್ಲಿಗೆ 1.5 ಲಕ್ಷ ಆಯಿತು ಸ್ನೇಹಿತರೆ. ಸುಮಾರು ಎಲ್ಲ ಡಿಸ್ಚಾರ್ಜ್ ಮಾಡ್ಕೊಂಬರ್ಬೇಕಾದ್ರೆ 1,80,000 ರೂಪಾಯಿವರೆಗೂ ಆಯಿತು. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ಹರಕೆಯಲ್ಲಿ 500 ರೂಪಾಯಿ ಇರುತ್ತೆ, ಬಟ್ ಇಲ್ಲಿ 1.5 ಲಕ್ಷ ಅಂದರೆ 1,80,000 ರೂಪಾಯಿ ಎಲ್ಲ ಟೋಟಲಾಗಿ ಖರ್ಚಾಗಿರೋದು. ಅದಕ್ಕೆ ನಾವು ಏನು ಹರಕೆಯನ್ನು ದೇವ್ರ ಹತ್ರ ಬೇಡ್ಕೊಂಡಿರ್ತೀವಿ, ದಯವಿಟ್ಟು ಆ ಹರಕೆಯನ್ನು ತೀರಿಸಬೇಕು. ಯಾಕಂದರೆ ದೇವ್ರ ಹತ್ರ ನಾವು ಏನು ಮಾತಾಗಿರಬೇಕು ಸ್ನೇಹಿತರೆ. ಮನುಷ್ಯನ ಹತ್ರ ನಡೆಯುತ್ತೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲಂಥ ಮನುಷ್ಯನ ಹತ್ರ ಆಗಿರುತ್ತೆ. ಬಟ್ ದೇವ್ರ ಹತ್ರ ನಾವು ಏನು ಮಾತನ್ನು ತೊಗೊಂಡಿರ್ತೀವಿ ಆ ಮಾತು ನಾವು ನಡೆಸ್ಕೊಡ್ಬೇಕು. ಒಬ್ಬೊಬ್ರು ಹೇಳ್ತಾರೆ ಹರಕೆ ಅನ್ನೋದು 12 ವರ್ಷ ಇರುತ್ತೆ, ಇಲ್ಲ ನಡೆಯುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ದಯವಿಟ್ಟು ಅದಕ್ಕೆ ಡಿಲೇ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಅದಕ್ಕೋಸ್ಕರ ಯಾಕಂದರೆ ಹೆಣ್ಣು ದೇವರಾದರೆ ಒಂದು ಸ್ಯಾರಿ ಆಗಲಿ, ಒಂದು ಅರಿಶಿನ ಕುಂಕುಮ ಈ ಥರ ಕೊಡಿಸೋದ್ರಿಂದ ಏನೋ ಒಂದು 1,000 ರೂಪಾಯಿವರೆಗೂ ಖರ್ಚಾಗ್ಬೋದು. ಅಥವಾ ನೀವು ಏನಾದರೂ ಒಂದು ಬಲಿಯನ್ನು ಕೊಡ್ತೀನಂತ ದೇವ್ರ ಹತ್ರ ಬೇಡ್ಕೊಂಡಿರ್ತೀರ, ಮುನೀಶ್ವರ ದೇವ್ರ ಹತ್ರ. ಅಂಥ ದೇವ್ರಿಗೆ ನೀವು ಏನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಕೊಡಿಸ್ಬಿಡ್ಬೇಕು ಸ್ನೇಹಿತರೆ. ಖಂಡಿತ ಸ್ನೇಹಿತರೆ, ಇದನ್ನು ಯಾವ ವಿಚಾರದಲ್ಲಿ ಅಂತಂದರೆ, ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿ ಆಗಲಿ, ನಿಮ್ಮ ಮಕ್ಕಳಾಗಲಿ ಅಥವಾ ನೀವಾಗಲಿ ಏನು ಬೇಡ್ಕೊಂಡಿರ್ತೀರ ಅದನ್ನು ದಯವಿಟ್ಟು ಆ ಹರಕೆಯನ್ನು ಏನಂದ್ರೆ ತಲುಪಿಸ್ಬೇಕು ಸ್ನೇಹಿತರೆ. ಯಾಕಂದರೆ ಮನೆಯಲ್ಲಿ ಯಾರೇ ಬೇಡ್ಕೊಂಡ್ರೂ ನಿಮ್ಮ ಬಗ್ಗೆ ಬೇಡ್ಕೊಂಡಿರ್ತಾರೆ. ನಿಮ್ಮ ತಂದೆ ತಾಯಿ, ನನ್ನ ಮಗನಿಗೆ ಒಂದು ಒಳ್ಳೆಯ ಜಾಬ್ ಸಿಗಲಿ ಅಂತ. ಅದಕ್ಕೋಸ್ಕರ ತಂದೆ ತಾಯಿನ ಕೇಳಿ. ಎಲ್ಲೋ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ. ಯಾಕಂದರೆ ನಿಮಗೆಲ್ಲ ಕೆಲಸ ಸಿಕ್ಕಿರುತ್ತೆ, ನೆಮ್ಮದಿ ಇರಲ್ಲ. ಅದಕ್ಕೋಸ್ಕರ ಹರಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ದೇವ್ರಿಗೆ ನಾವು ಏನು ಮಾತು ಕೊಟ್ಟಿರ್ತೀವಿ ಆ ಮಾತಿನ ಪ್ರಕಾರ ನಡ್ಕೊಂಡ್ರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಕುಟುಂಬದವರಿಗಾಗಲಿ ಇದನ್ನು ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಯಾಕಂದರೆ ದೇವ್ರು ಇಲ್ಲ ಅಂತ ಹೇಳ್ಬಾರ್ದು ಸ್ನೇಹಿತರೆ, ದೇವ್ರಿದ್ದಾರೆ. ದೇವ್ರು ಇದ್ದಲ್ಲೇ ನಮ್ಮ ಮನುಷ್ಯನ ಜೀವನ ಬದುಕೋಕ್ಕೆ ಚಾನ್ಸ್ ಇರುತ್ತೆ. ಅಥವಾ ದೇವ್ರು ಇಲ್ಲ ಅಂತಂದರೆ ಖಂಡಿತ ನಾವು ಬದುಕೋಕ್ಕಾಗಲ್ಲ ಸ್ನೇಹಿತರೆ. ದೇವರು ತುಂಬಾ ಕಷ್ಟಪಟ್ಟಿದ್ದಾರೆ, ಬಟ್ ನಮ್ದು ಯಾವ ಕಷ್ಟವೂ ಅಲ್ಲ ಸ್ನೇಹಿತರೆ. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಅಭಿಪ್ರಾಯ ಸ್ನೇಹಿತರೆ. ನನ್ನ ತಿಳಿಸ್ಕೊಟ್ಟಿದ್ದೀನಿ ನನ್ನ ಧ್ವನಿ ಮುಖಾಂತರ. ಇದನ್ನು ಆದಷ್ಟು ಬೇಗ ಎಲ್ಲೋ ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಕುಟುಂಬದವ್ರಿಗಾಗಲಿ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ ತಾಯಿ ಚೌಡೇಶ್ವರ ತಾಯಿ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಲಿ. ಎಲ್ಲರನ್ನೂ ಅವ್ರ ಕಣ್ಣಿನ ದೃಷ್ಟಿ ನಿಮ್ಮ ಮೇಲೆ ಬೀಳಿ, ನಿಮ್ಮ ಕುಟುಂಬದವರ ಮೇಲೆ ಬೀಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಚೌಡೇಶ್ವರಿ ತಾಯಿ. ನನ್ನ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.